ಇವರು ಮರಳು ಸೇಲ್ ಮಾಡ್ತಾರೆ ನೋಡಿ, ಮನೆ ಕಟ್ಟಕ್ಕೆ ಮರಳು. ಆ ಮರಳು ಸ್ಟ್ಯಾಂಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು. 1 ವರ್ಷ 2 ವರ್ಷ ತುಂಬಾ ಚೆನ್ನಾಗಿ ನಾನು ಇದ್ದೆ. ಅಂದ್ರೆ ರಾಣಿ ರಾಣಿ ಇಟ್ಟಂಗೆ ಇಟ್ಟ ಇದ್ರು ನಂಗೆ. ಕಣ್ಣಲ್ಲಿ ರೆಪ್ಪೆ ಹೆಂಗೆ ಕಾಪಾಡುತ್ತು ಕಣ್ಣೊಳಗಡೆ ಇದಕ್ಕೆ ಗುಂಡಿಗೆಕ್ಕೆ, ಆ ತರ ನನ್ನನ್ನ ಕಾಪಾಡೋರು. ನಾನು ಹೊರಗಡೆ ನಿಂತ್ಕೊಳಂಗಿತ್ತಿಲ್ಲ. ನಾನು ಬಾತ್ರೂಮ್ ಹೋದ್ರು ಬಂದು ಜೊತೆ ನಿಂತ್ಕೊಡ್ತಿದ್ರು ನಮ್ಮ ಯಜಮಾನ್ರು. ಅಷ್ಟು ಚೆನ್ನಾಗಿ ನನಗೆ ಇಟ್ಕೊಂಡವ್ರು ನನ್ನ ಗಂಡ. ಅವರು ಒಂದು ಏನೇ ಒಂದು ಹೊಸ್ದಾಗ್ಲಿ ಫೋನ್ ಮಾಡ್ಬಿಟ್ಟು ನನಗೆ 1 ತಗೊಂಬಂದ್ರಿ ಅಂದ್ರೆ 100 ತಗೊಂಬರೋದು. ನನಗೆ ಪ್ರೆಗ್ನೆಂಟ್ ಅಲ್ಲಿ ನನಗೆ ಎಣ್ಣೆ ಕುಡಿಬೇಕು ಅಂತ ಡಾಕ್ಟರ್ ಇದ್ರೆ ಇಡೀ ಒಂದು ಉಂಡೆನೆ ತಗೊಂಡ್ಬಿಟ್ಟಿದ್ರು. ಗಿಡದ ಉಂಡೆ ತಗೊಂಡ್ಬಿಟ್ಟು ಮನೆ ಒಳಗಡೆ ಸೇರಿಸ್ಬಿಟ್ಟಿದ್ರು. ಅಷ್ಟು ಚೆನ್ನಾಗಿ ನನ್ನ ಗಂಡ ನಾನು ನೋಡ್ಕೊಂಡೋದು. ಸ್ವಲ್ಪ ದಿವಸ ಮಟ್ಟಿಗೆ ಇವ್ರಿಗೆ ಕೆಲಸ ಹೊಂಟೋಯ್ತು. ಅಂದ್ರೆ ಮರಳು ಸ್ಟ್ಯಾಂಡೇ ಎದ್ಬಿಟ್ರು. ಇದ್ರು ಎದ್ಬಿಟ್ರು. ಅವಾಗ ಕೆಲಸ ಹೊಂಟೋಯ್ತು. ಅವಾಗ ನೀವು ನೋಡ್ಕೊಂಡ್ರ? ಇಲ್ಲ, ಒಂದ್ ಸ್ವಲ್ಪ ದಿವಸ ಇವ್ರಿಗೂ ಇಲ್ಲ, ನನ್ಗೂ ಅಷ್ಟು ಬುದ್ಧಿ ಇಲ್ಲ. ನಾನು ಹೊರಗಡೆ ಹೋಗಕ್ಕೆ ನನ್ಗೆ ಅಷ್ಟು ಬುದ್ಧಿ ಇಲ್ಲ. ಮದ್ವೆ ಆಗೋ ಮುಂಚೆ ಏನೋ ಹಾಸ್ಪಿಟಲ್ ಕೆಲಸ ಮಾಡ್ತಿದ್ದೆ, ಗಾರ್ಮೆಂಟ್ಸ್ ಕೆಲಸ ಮಾಡ್ತಿದ್ದೆ, ಏನೋ ಆಗ್ತಿತ್ತು. ಆಮೇಲೆ ಇವ್ರು ಚೆನ್ನಾಗಿ ನೋಡ್ಕೊಂತಿದ್ರಲ್ಲ, ನನ್ಗೆ ಏನು ಅವಶ್ಯಕತೆ ಇರಲಿಲ್ಲ ಆಚೆಗಡೆ ಹೋಗಕ್ಕೆ. ಆಮೇಲೆ ಇವ್ರು ಮನೆಗೆ ಕುಡ್ಕೊಂಡ್ರು, ನಾನು ಮನೇಲೇ ಇದ್ದೀನಿ. ನನ್ನ ಮಕ್ಳು 2 ಇದೆ. ಆಟೋ ಓಡಿಸ್ತಾ ಇದ್ದೆ. ಏನೋ ಒಂದು ಪೈಂಟ್ ಹೊಡೆಯೋದು, ಆಟೋ ಓಡಿಸೋದು, ಏನೋ ಒಂದು ಮಾಡ್ತಾ ಇದ್ರು. ಅದು ಇದ್ರೆ ಮಾಡ್ತಾ ಇದ್ರು, ಇಲ್ದೇ ಸುಮ್ಮನೆ ಇರ್ತಿದ್ರು. ಅದು ನನ್ನ ಮಕ್ಕಳು ಒಲವಲ ಅಂತ ಒದ್ದಾಡೋದು. ಹೊಟ್ಟೆ ಹಸು ಅವ್ರಿಗೆ, ಹೊಟ್ಟೆ ಹಸುಗೆ ಒಲವಲ ಅಂತ ಒದ್ದಾಡೋದು. ಆಮೇಲೆ ಇದು ಬಾಟ್ಲಲ್ಲಿ ನೀರು ಹಾಕೊಡ್ತಾ ಇದ್ವಿ. ನೀರು ಕುಡಿಯಕ್ಕೆ ಹಾಲಿಲ್ಲ ಅವ್ರಿಗೆ, ನೀರು ಹಾಕೊಡ್ತಾ ಇದ್ವಿ ಬಾಟ್ಲಲ್ಲಿ. ನನ್ನ ಮುಂದೆನೆ ಇದು ಈರುಳ್ಳಿ ಸಿಪ್ಪೆ ಮಣ್ಣು ಎಲ್ಲ ತಿಂತಾ ಇದ್ರು. ಅವಾಗ ದುಃಖ ಆಗಲ್ಲ ಒಂದು ತಾಯಿಗೆ ಕರಳು ಬಳ್ಳಿ ಅದು ನೋಡ್ಕೊಳಕ್ಕಾಗಲ್ಲ ಯಾರಿಗೂ. ಅವಾಗ ಈರುಳ್ಳಿ ಸಿಪ್ಪೆ ಮಣ್ಣು ತಿನ್ನುವಾಗ ನಾನು ಮುಂದೆ ಕೂತ್ಕೊಂಡು ನೋಡ್ತಿದ್ದೆ ಅವ್ರಿಗೆ. ಇವತ್ತಿನ ದಿವಸ ಯಾರು ಹೇಳ್ತಾರೆ ನನಗೆ ಬ್ಯಾಕಮೆಂಟ್, ಗಂಡ ಸರಿ ಇಲ್ಲ, ಕುಡಿಯೇ ಬಿಟ್ಟವನೇ ಅಂತ. ಹೌದು, ನಾನು ಕುಡಿತಾ ಇದ್ದೀನಿ. ಯಾರಿಗೋಸ್ಕರ? ನನ್ನ ಮಗಳಿಗೋಸ್ಕರ. ಯಾವುದು ತಾಯಿ ಬೇಕು ಅಂತ ಕುಡಿಯಲ್ಲ, ಬೇಕು ಅಂತ ಆಚೆ ಕಡೆ ಹೋಗಲ್ಲ, ಮಕ್ಕಳಿಗೋಸ್ಕರ ಮಾಡ್ತಾಳೆ ಅಷ್ಟೇ. ಮರವಿನ ಇನ್ಯಾರಿಗೋಸ್ಕರ ಅಲ್ಲ. ಅವ್ರ ಫ್ಯಾಮಿಲಿ ಏನಿದೆ ಅವ್ರಿಗೆ ಮಾತ್ರ ಗೊತ್ತು. ಅವ್ರ ಫ್ಯಾಮಿಲಿ ಒಳಗಡೆ ಎಷ್ಟು ತೂತಿದೆ ಅವ್ರಿಗೆ ಮಾತ್ರ ಗೊತ್ತು, ಇನ್ಯಾರಿಗೂ ಅಲ್ಲ. ನನ್ನ ಮಕ್ಕಳು ಕೆರಿತಾರೆ, ಹೆಣ್ಣು ತಿಂತಾರೆ. ನನ್ನ ಮಗ ಅವನು ತಿಂತವನೆ, ನನ್ನ ಮಗಳಿಗೂ ತಿನ್ನಿಸ್ತವನೆ ಮಣ್ಣು. ಅದು ಯಾವ ತಾಯಿನೂ ನೋಡ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಬಡತನ ಕಿತ್ತಿ ತಿಂತೇನೆ ನಮಗೆ. ಅವಾಗ ಯಾರಾದ್ರೂ ಡಿಪೋ ಅಕ್ಕಿ ಕೊಟ್ಟರೆ ಸಾಕು ನಾವು ತಿನ್ನಕ್ಕೆ ಅಂತ ನಾವು ಕಾಯ್ತಾ ಇದ್ವಿ. ಡಿಪೋ ಅಕ್ಕಿ ತಗೊಂಡ್ಬಂದ್ಬಿಟ್ಟು ಚಟ್ನಿ ಹಾಕ್ಬಿಟ್ಟು ತಿಂತಾ ಇದ್ವಿ ನಾವು. ಇಷ್ಟು ಹೊಡೆದ್ಬಿಟ್ಟು ನಮ್ಮ ಅತ್ತೆ ಬತ್ತಿ ಊಜಕ್ಕೆ ಹೋಗ್ತಾ ಇದ್ರು, ನಾನು ಬತ್ತಿ ಊಸ್ತಿದ್ದೆ. 4 ಮನೇಲಿ ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ವಿ ನಾವು. ಅಷ್ಟು ಬಡತನ ನಮಗೆ. ಇವತ್ತಿನ ದಿವಸ ಯಾರೋ ಟ್ರೋಲ್ ಮಾಡೋರಿಗೆ ನನ್ನ ತಾಯಿ ಮಾತಾಡ್ತಲ್ಲ ನನಗೆ, ನನ್ನ ಹೆತ್ತ ತಾಯಿ ಮಾತಾಡ್ತಲ್ಲ ನನಗೆ. ಟ್ರೋಲ್ ಮಾಡ್ತಾರೆ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಯಾರೋ ಅಣ್ಣ ಮಾಡಿದ್ರು, ಅವಾಗ ನಮ್ಮಮ್ಮ ಮಾತಾಡ್ಬಿಟ್ಬಿಟ್ರು. ಇವಾಗ ಯಾರೋ ಅಣ್ಣ ಮಾಡಿದ್ರು, ಈ ನಮ್ಮ ಅಮ್ಮಂಗೆ ಸ್ಟ್ರೋಕೆ ಆಗ್ಬಿಟ್ಟಿದೆ ನೋಡಿ. ಅದಕ್ಕೆ ನಾನು ಹೇಳೋದು, ಹಿಂದೆ ಮುಂದೆ ನೋಡ್ಬಿಟ್ಟು ಮಾತಾಡಿ. ಅವ್ರು ಬ್ಯಾಗ್ರೌಂಡ್ ನೋಡಿ. ಆ ಹೆಣ್ಮಗಳು ಕುಣಿತಾವಳೆ, ಏನೋ ಒಂದು ಮಾಡ್ತಾವಳೆ ಅಂದ್ರೆ ಅವ್ಳು ಸುಮ್ಮನೆ ಕುಣಿಯಲ್ಲ, ಏನೇನೋ ಮಾಡಲ್ಲ. ಏನೋ ಒಂದು ಖುಷಿಗೋಸ್ಕರ, ಬಡತನ ಇದೆ, ಮಕ್ಳಿದ್ದಾರೆ, ಅದು ನೋವು ಮರಿಬೇಕು, ಆಚೆಗಡೆ ಕೆಲಸದಿಂದ ಬರ್ತಾಳೆ, ಅದೇನೋ ಒಂದು ನೋವು ಬರೆಯಕ್ಕೆ ಏನೋ ಒಂದು ರೀಲ್ಸ್ ಮಾಡ್ತಿದ್ಲು ಅಷ್ಟೇ. ಅದು ನಾನೇ. ಹೌದು, ಅಷ್ಟು ಬಿಟ್ರೆ ನಾನೇನು ಬೇಕು ಅಂತ ಕುಣಿದಿಲ್ಲ, ಬೇಕು ಅಂತ ಇದು ಮಾಡಿಲ್ಲ. ಏನೋ ನಾವು ಕರ್ನಾಟಕದಲ್ಲಿ ಇದ್ದೀವಿ, ಊಟ ಮಾಡ್ತಾ ಇದೀವಿ, ಮಣ್ಣಲ್ಲಿ ಇದ್ದೀವಿ, ಹುಟ್ಟಿದೀವಿ ಅಂತ ಹೇಳ್ಬಿಟ್ಟು ಏನೋ ಒಂದು ಕನ್ನಡ ಆಕ್ಟಿಂಗ್ ಮಾಡಿದ್ವಿ ಅಷ್ಟೇ. ನಾನು ಓದಿರೋದು ಕನ್ನಡನೇ. ಹೌದು. ನಮ್ಮಮ್ಮ ಇವತ್ತು ನನ್ನ ಜೊತೆ ಮಾತಾಡ್ತಲ್ಲ ನಂಗೆ. ಬೇಡ, ಏನಕ್ಕೋಸ್ಕರ ಬ್ಯಾಡ. ಫಸ್ಟ್ ನಂಗೆ ನಾನು ಬಂದಾಗ ಎಷ್ಟು ಒಳ್ಳೆ ಕಮೆಂಟ್ ಬರ್ತಾ ಇತ್ತು ಅಂದ್ರೆ ಅಷ್ಟು ಒಳ್ಳೆ ಕಮೆಂಟ್ ಬರ್ತಾ ಇತ್ತು. ಒಂದು ಕಮೆಂಟ್ ನಂಗೆ ಬೇಡ ಬರ್ತಿರ್ಲಿಲ್ಲ. ಗಿಚ್ಗಿಲಿಗೆ ಹೋದೆ, ಅಲ್ಲೂ ಒಳ್ಳೆ ಕಮೆಂಟ್ ಬರ್ತಿತ್ತು. ಆಚೆಗಡೆ ಬಂದೆ, ಏನೋ ಒಂದು ನವೀನ್ ಅಂತ ನನ್ನ ಫ್ರೆಂಡ್ ಅವ್ರು ಬಂದ್ರು, ಒಂದು ಸೆಲ್ಫಿ ತಗೊಳ್ಳಿ ಅಂತ ಹೇಳಿದ್ರು. ಸೆಲ್ಫಿ ತಗೊಂಡು ನಂಬರ್ ತಗೊಂಡು ಹೋದ್ರಮ್ಮ. ಅವರು ನಾನು ಎಲ್ಲ ಇದೆ, ನನಗೆ ನೇಮ್ ಇಲ್ಲ, ಏನೋ ಒಂದು ಹೆಸರು ಮಾಡಕ್ ನಾನು ಇಷ್ಟಪಡ್ತೀನಿ, ನಾನು ಒಂದು ರೀಲ್ಸ್ ಮಾಡ್ಬೇಕು, ನನಗೂ ಆಸೆನೆ ಅಂದ್ರಲ್ಲ. ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಅವ್ರ ಜೊತೆ ನಾನು ರೀಲ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ನನ್ಗೂ ಅವ್ರಿಗೂ ಏನು ಸಂಬಂಧ ಇಲ್ಲ. ನಾವು ನಿಮ್ದೇ ಒಂದು ಟಿವಿ ಚಾನಲ್ ಅಲ್ಲಿ ಹೇಳಿದ್ವಿ, ನಾನು ಅಣ್ಣ ತರ. ಅವ್ರು ಇವತ್ತಿಗೂ ಹಂಗೆ ನೋಡ್ತಾರೆ ನಂಗೆ. ಒಂದು ಹೀರೋ ಹೀರೋಯಿನ್ ಆಕ್ಟಿಂಗ್ ಮಾಡ್ತಾರೆ ಅಂದ್ರೆ ಅವ್ರು ರಿಯಲೇ ಆಕ್ಟಿಂಗ್ ಮಾಡ್ಬಿಟ್ಟು ರಿಯಲೇ ಮದ್ವೆ ಆಗ್ಬಿಟ್ಟು ಏನೋ ಮಾಡ್ತಾರ? ಇಲ್ಲ, ಅದು 1000 ಕ್ಯಾಮ್ರಾ ಇರುತ್ತೆ, 1000 ಜನ ಇರ್ತಾರೆ. ಒಂದು ಮಾಡುವಾಗನು ಅವ್ರು ನಿಂತ್ಕೊಂಡಿರ್ತಾರೆ ಆಕ್ಟಿಂಗ್ ಮಾಡುವಾಗ. ಅವರೆಲ್ಲ ನೋಡಲ್ವಾ? ಆಕ್ಟಿಂಗ್ ಅಂತ ಒಂದು ಪುಸ್ತಕ ಕೊಡ್ತಾರೆ, ಇದು ಮಾಡ್ಬೇಕು ಅಂದ್ರೆ ಮಾಡ್ಲೇಬೇಕು, ಹೊಟ್ಟೆಪಾಡು, ನಮ್ ಜೀವನ ಅದು. ಮಾಡ್ತೀವಿ. ಮನೆಗೆ ಹೋಗುವಾಗ ಅವ್ರ ಮನೆಗೆ ಅವ್ರು ಹೋಗ್ತಾರೆ, ಪ್ಯಾಕಪ್ ಅಂತ ತಕ್ಷಣ ನಮ್ಮ ಮನೆಗೆ ನಾವು ಹೋಗ್ತೀವಿ. ಪ್ಯಾಕಪ್ ಅಂತ ತಕ್ಷಣ ನಾವು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ, ಅಣ್ಣ ಅಂತ ಹೇಳ್ತೀವಿ, ಒಳ್ಳೆ ಫ್ರೆಂಡ್ ಅಂತ ಹೇಳ್ತೀವಿ. ಹಂಗಂತ ಅವ್ರಿಗೆ ನಾವು ಕರ್ಕೊಂಡು ಹೋಗ್ಬಿಟ್ಟು ಎಲ್ಲೋ ಹೋಗ್ಬಿಡ್ತೀವ ನಾವು? ಇಲ್ಲ ತಾನೇ. ಸರ್, ನೀವ್ ಹೇಳಿ. ನನಗೆ ಗೊತ್ತು, ಒಂದು ಹೆಂಡತಿ ಬೇರೆಯವ್ರ ಜೊತೆ ಇದ್ದಾಗ ಅಥವಾ ಗಂಡನಿಗೆ ಯಾವ ರೀತಿ ಕಮೆಂಟ್ಸ್ಗಳು ಬರುತ್ತೆ. ನಾನೇ ಕೆಲವೊಂದಷ್ಟು ಕಮೆಂಟ್ಸ್ಗಳನ್ನ ಗಮನಿಸ್ತಾ ಇದ್ದೆ. ನಿನ್ನ ಗಂಡಂಗೆ ಆ ಥರ ಇಲ್ವಾ, ಹಂಗಿಲ್ವಾ, ನಿನ್ನ ಗಂಡ ಗಂಡ್ಸಲ್ವಾ,
ಅವನಿಗೆ ಕೇಳಕ್ಕಿದು ಇಲ್ವಾ, ಹಾಗೆ ಹೀಗೆ ನಾನಾ ಥರದ ಕಮೆಂಟ್ಸ್. ಸಮಾಜ ನಿಮ್ಮನ್ನು ನೋಡೋ ರೀತಿ ಖಂಡಿತವಾಗ್ಲೂ ಬದಲಾಗಿರುತ್ತೆ. ಹೆಂಗ್ ತಗೊಳ್ರಿ ಸರ್? ಹೇಳಿ, ಅದು ಏನು ಹೇಳ್ತೀರಾ ಇದು? ಏನಿಲ್ಲ ಮೇಡಮ್, ಎಲ್ಲ ಫೋನ್ಗಳು ಮಾಡ್ತಾರೆ, ತಿರ್ಗಾ ಇದು ಮಾಡ್ತಾರೆ. ಫೋನ್ಗಳು ಮಾಡ್ಬಿಟ್ಟು ಏನೋ ನೀನು ಅಂತೆ ಅಲ್ಲಿ ಮಾಡ್ತಾಳೆ, ಕಟಪ್ಪನ ಜೊತೆ ಇದು ಮಾಡ್ತಾಳೆ ಅದನ್ನ. ನಾನು ಹೇಳೋದು ಒಂದೇ ಮೇಡಮ್, ಅವ್ರಿಗೆ ಏನಕ್ಕೆ ಅವ್ರದ್ದೆಲ್ಲ. ಇವಾಗ ನಾನು ಅಲ್ಲಿ ಬಿಡೋದು ನಾನೇ ಹೋಯ್ತೀನಿ, ಶೂಟಿಂಗ್ ಜಾಗದಲ್ಲಿ ಬಿಡೋಕೆ ನಾನೇ ಹೋಯ್ತೀನಿ. ಎಷ್ಟೋ ಸತಿ ನೈಟ್ 2 ಗಂಟೆ 3 ಗಂಟೆ ಬೆಳಗ್ಗೆಲ್ಲ ನಾನೇ ಮುಂದ್ಗಡೆ ನಿಂತ್ಕೊಂಡು ನಾನೇ ಜೊತೆಲಿ ಕರ್ಕೊಂಡು ಜೊತೆಲಿ ಬರ್ತೀನಿ. ಏನು ನಮ್ಗೆ ಗೊತ್ತಾಗಲ್ವಾ ಏನು ಅಂತೇಳಿ. ಅದು ಒಂದು ಕಲೆ ಅವ್ರದ್ದು. ಅವ್ರು ಮಾಡ್ತಾ ಇರೋದು ಒಂದು ಆ್ಯಕ್ಟಿಂಗು. ಅದು ಮಾಡಿಬಿಟ್ರು ಅಂದರೆ ಇವ್ರು ಯಾರೋ ಸುಮ್ಮನೆ ತಲೆ ಹಿಡ್ಕೋರುಗಳು ಮಾಡ್ತಾರೆ ಅಂದ್ಬಿಟ್ಟು ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಅವ್ರಿಗೆ. ಅವ್ರಿಗೇನು ಗೊತ್ತಾಗುತ್ತೆ? ಓ ಏನೋ ಇದು ಮಾಡ್ತಾ ಇರ್ಬೋದು ಆ ಥರ ತಿಳ್ಕೊಂಡು ಅವ್ರಿಗೆ ನಾವೇನು ಇದು ಮಾಡೋಕ್ಕಾಗಲ್ಲ. ನಾವು ಓದಿಲ್ಲ, ಅವರು ಓದಿಲ್ಲ. ಆದರೆ ನಾವು ಓದಿಲ್ಲ ಅಂದ್ರೂ ನಾವು ಮುಂದೆ ನಿಂತು ನೋಡ್ತೀವಲ್ಲ. ಅವ್ರು ಓದಿಲ್ಲ ಅಂದ್ರೆ ಅವ್ರು ನೋಡ್ಬೇಕು. ನಾನು ಒಂದು ಶೂಟಿಂಗ್ ಜಾಗದಲ್ಲಿ ಹೋದ್ರೆ ನೋಡ್ಬೇಕು ಏನ್ ನಡೀತಾ ಇದೆ ಅಲ್ಲಿ ಶೂಟಿಂಗ್ ಅಲ್ಲಿ, ಹೆಂಗು ಯಾವ ತರ ಕಷ್ಟ ಬೀಳ್ತಾರೆ ಅಂತ ಹೇಳಿ. ಇವ್ರಿಗೆಲ್ಲ ಅದೆಲ್ಲ ಗೊತ್ತಿಲ್ಲ. ಸುಮ್ನೆ 1-2 ಅವರ್ ಟಿವಿಲಿ ಪಿಕ್ಚರ್ ನೋಡ್ಕೊಬಿಟ್ರೆ ಅದೇ ಒಂದು ಇದು ಅನ್ಕೊಳ್ತೀವಿ ಬಿಡ್ತಾರೆ. ಆ ಥರ ಅಂದ್ಬಿಟ್ರೆ ಬ್ಯಾಕ್ ಕಮೆಂಟ್ಗಳು ಹಾಕ್ತಾರೆ. ನನಗೆ ಫಾಲೋ ಮಾಡಿದ್ರು ಎಷ್ಟೋ ಜನ, ನಾನು ಹಿಂದೆನೇ ಇದ್ದೀವಿ, ಮಚ್ಚೆಲ್ಲ ಎತ್ಕೊಂಡಿದೀವಿ ಗಾಡಿಯಲ್ಲಿ, ನಿನ್ನ ಇಲ್ಲೇ ಎತ್ಬಿಡ್ತೀವಿ ಅಂದ್ರೆ ನಿಮ್ಮನ್ನ ಸಾಯಿಸೋ ಮಟ್ಟ. ನನಗೆ ಸಾಯಿಸೋ ಮಟ್ಟಕ್ಕೆ ನಾನು ನಿಂತಿರೋ ಸ್ಪಾಟು, ನಾನು ಹಾಕಿರೋ ಡ್ರೆಸ್ಸು, ನಾನು ಕೆಳಗಡೆ ಇಳಿಯೋದು ಎಲ್ಲ ಹೇಳ್ತಾರೆ. ನೋಡಿ ಇಲ್ಲೇ ಇದ್ದೀವಿ, ಮುಂದೆ ಕಾಣಿಸ್ತಲ್ಲ. ಅವಸ್ಕೊಂಡು ಫೋನ್ಗಳು ಮಾಡಿ ಇದು ಮಾಡಿ ಟಾರ್ಚರ್ ಕೊಡೋ ತುಂಬ ಎಲ್ಲ ಇದು ಮಾಡಿದ್ರು. ಯಾವುದಕ್ಕೂ ಬಗ್ಗಿಲ್ಲ ನಾನು. ಅದೇ ಹೇಳಿದ್ವಾ ಬೊಗಳ ನಾಯಿ ಕಚ್ಚಲ್ಲ ಅಂತ. ನಿಮಗೆ ಗಣಿಸ್ತಾನ ಇದ್ರೆ ಇದೇ ಸ್ಪಾಟಲ್ಲಿ ಇದೇ ಹೇಳ್ತಾರೆ ತಾನೆ, ಮುಂದೆ ಬರ್ರೋ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹಂಗೆ ಮಾತಾಡಿದೀನಿ. ಅವ್ನು ಯಾವಂತ ಯಾಕೆ ಸರ್ ನೀವು ರೀಲ್ಸ್ ಮಾಡಿದ್ರೆ ಅವ್ರಿಗೆ? ನಾನು ಅವನ ಕಡೆಯವರು ಇವನ್ ಕಡೆಯವರು, ನಾನು ಅಲ್ಲಿರೋ ಡಾನ್ಗಳು ಕಡೆಯವರು ಅಂತ ಹೇಳೋರು. ಅವ್ರನ್ನೇ ಕರ್ಕೊಬರ್ರು ಅಂತ ಹೇಳ್ಬಿಟ್ಟಿದೀನಿ. ಇಲ್ಲಾಂದ್ರೆ ಯಾವ ಸ್ಪಾಟ್ಗೆ ಹೇಳೋ ಆ ಸ್ಪಾಟ್ಗೆ ನಾನೇ ಬರ್ತೀನಿ ಅಂತ ಹೇಳಿ. ಅಲ್ಲ ಈ ಕರ್ನಾಟಕದಲ್ಲಿ ಗಿಚ್ಚಿಗಿಲ್ಲಿ ಹೋದಾಗಲೂ ಅಷ್ಟೇ, ಹಿಂದ್ಗಡೆ ಫಾಲೋ ಮಾಡ್ಕೊಂಡು ಆಟೋ ಪಂಚರ್ ಆಗ್ಬಿಟ್ಟಿತ್ತು, ನಿಂತಿದ್ದೀವಿ, ನೀನು ಆಟೋ ಪಂಚರ್ ಆಗಿದೆ, ನಾವು ಎಲ್ಲ ಇದ್ದೀವಿ ಅದನ್ನು ಹೇಳ್ತಾರೆ. ನಮ್ಮ ಕೆಲಸ ಏನು, ನಾವು ಹೋಗ್ತೀವಿ, ಆ್ಯಕ್ಟ್ ಮಾಡ್ತೀವಿ, ಬರ್ತೀವಿ. ಏನೋ ವಾರಕ್ಕೆ ಇಷ್ಟು ಪೇಮೆಂಟ್ ಕೊಡ್ತಾ ಇದ್ರು, ಪೇಮೆಂಟ್ ಇಸ್ಕೋದು ನಮ್ಮ ಜೀವನ ನಡೀತದೆ. ಅದನ್ನ ಇವ್ರು ಏನೋ ತಪ್ಪು ತಿಳ್ಕೊಂಡು ಏನೋ ಹೇಳಿದ್ರೆ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ. ಇಲ್ಲಿ ಒಬ್ರು ಕರ್ನಾಟಕದಲ್ಲಿ ಒಬ್ರು ಕುತ್ಕೊಂಡು ದುಡಿಯೋದು ತಪ್ಪು ಅಂದ್ರೆ ಜೀವನಕ್ಕಾಗಲ್ಲ. ಇಬ್ರು ಗಂಡ ಹೆಂಡತಿ ದುಡ್ದ್ಬಿಟ್ಟು ಆಟೋದಲ್ಲೂ ಅಂತೂ ಅಷ್ಟೊಂದು ಇದು ಮಾಡೋಕ್ಕಾಗಲ್ಲ. ಡೈಲಿ ಒಂದು 600-700-1000 ರೂಪಾಯಿ ದುಡಿದ್ರೆ ಅದೇ ಜಾಸ್ತಿ. ಇವಾಗ ನನ್ನ ಮಕ್ಳು ಬೆಳಿತವ್ರೆ, ಅವ್ರಿಗೂ ಜೀವನ ನೋಡ್ಬೇಕಲ್ಲ. ಹೌದೌದು, ಅವ್ರದ್ದು ಜೀವನ ನೋಡ್ಬೇಕು. ಬೆಳಿತಾ ಬೆಳಿತಾ ಮಕ್ಳು ದೊಡ್ಡವರಾಗ್ತಾರೆ, ಅವ್ರ ಹೊಟ್ಟೆನೂ ದೊಡ್ಡದಾಗತ್ತೆ, ತಿಂತಾರೆ ಚೆನ್ನಾಗಿ. ನಾವು ತಿನ್ನಂಗೆ ತಿಂತಾರೆ ಅವ್ರು ದುಡ್ದು ನಾವು ಕೊಟ್ರೆ ತಿಂತಾರೆ. ಇಲ್ಲಾಂದ್ರೆ ಅಮ್ಮ ಹೊಟ್ಟೆ ಹಸು ಅಂದ್ರೆ ನಮ್ಗೆ ಇಲ್ಲಿ ಕಿತ್ತೋಗ್ಬಿಡುತ್ತೆ. ಹಂಗೇನೆ ಏನೋ ನಾನೇನೋ ಆತರ ತಪ್ಪು ತಲೆ ಹೊಡಿತಾ ಇಲ್ಲ, ತಲೆ ಕಳಿತಾ ಇಲ್ಲ, ಏನು ತಪ್ಪನ ಮಾಡ್ತಾ ಇಲ್ಲ. ನಾನು ಒಂದ್ ಜೀವನ ಒಂದ್ ರೀಲ್ಸ್ ಮಾಡ್ತಾ ಇದೀನಿ ಅಷ್ಟೇ.